ಇದು ಸಲ್ಮಾನ್ ಖಾನ್ ಅವರಿಗೆ ಸಂಬಂಧಿಸಿದ್ದು. ನಾಳೆ ಸಲ್ಮಾನ್ ಖಾನ್ದು ಒಂದು ಫಿಲಮ್ ರಿಲೀಸ್ ಆಗ್ತಾ ಇದೆ, ಸಿಕಂದರ್ ಅಂತ. ಅದೇ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಕಟ್ಟಿಕೊಂಡಿರುವ ವಾಚಿನ ಬಗ್ಗೆ ಒಂದು ಫತ್ವಾ ಜಾರಿಯಾಗಿದೆ. ಹರಾಮಿದು ಅಂತ. ನೋಡ್ತಾ ಇದ್ದೀರಿ ವಾಚ್. ಯಾಕೆ ಹರಾಮು? ವಾಚ್ನಲ್ಲಿ ರಾಮ ಇದ್ದಾನೆ, ರಾಮ ಮಂದಿರ ಇದೆ, ಕೇಸರಿ ಬಣ್ಣದ ಬೆಲ್ಟ್ ಇದೆ, ರಾಮ, ರಾಮದೂತ ಹನುಮ, ಅದರ ಮೇಲೆ ಜೈ ಶ್ರೀರಾಮ್ ಅನ್ನುವ ಅಕ್ಷರ, ಈ ಕಡೆ ರಾಮ ಮಂದಿರ. ಒಂದು ಕಂಪನಿ ರಿಲೀಸ್ ಮಾಡಿರೋದು ಇದನ್ನು. ಆ ಕಂಪನಿ ಓನರು ಸಲ್ಮಾನ್ ಖಾನ್ಗೆ ಪರ್ಸ್ನಲ್ ಫ್ರೆಂಡ್ ಅಂತೆ, ಸ್ನೇಹಿತ ಅನ್ನುವ ಕಾರಣಕ್ಕೆ ಅದನ್ನು ಪ್ರಮೋಟ್ ಮಾಡಿದ್ದಾರೆ. ಸಲ್ಮಾನ್ ಖಾನ್ ಆ ವಾಚ್ ಕಟ್ಕೊಂಡು ಒಂದು ಫೋಟೋ ಶೂಟ್ ಮಾಡಿದ್ದಾರೆ. ಈ ವಾಚ್ನ ಬೆಲೆ 31 ಲಕ್ಷ ಅಂತೆ. 31 ಲಕ್ಷ. ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಿದ್ದಾವೆ. 42 ಲಕ್ಷದ್ದು ಒಂದು ಇದೆಯಂತೆ, 61 ಲಕ್ಷದ್ದು ಒಂದು ಇದೆ ಅಂತಾರೆ. ಸೇಮ್ ಇದೆ. ಇದರದ್ದು 34 ಲಕ್ಷ ಈ ವಾಚಿನ ರೇಟು. ಲಿಮಿಟೆಡ್ ಎಡಿಷನ್ ವಾಚ್ ಇದು. ರಾಮ ಮಂದಿರ ಲೋಕಾರ್ಪಣೆಗೊಂಡ ಸಂದರ್ಭದಲ್ಲಿ ಈ ವಾಚನ್ನು ಬಿಡುಗಡೆ ಎಷ್ಟೋ 40-50 ಇಷ್ಟೇ ಮಾಡಿದಾರಂತದನ್ನು. 49 ವಾಚ್ ಮಾಡಿದಾರಂತಿಂಥವು ಆ ಕಂಪನಿಯವರು. ಜಾಕೋಬ್ ಅಂತ ಕಂಪನಿ ಹೆಸರು. ಜಾಕೋಬ್ ಅಂತಿರೋ ಜೇಕಬ್ ಅಂತಿರೋ ಆ ಕಂಪನಿ ಹೆಸರು. 49 ವಾಚ್ ಮಾಡಿದ್ದಾರೆ ಅಂತ. ಆ ಕಂಪನಿ ಓನರ್ ಸಲ್ಮಾನ್ ಖಾನ್ಗೆ ಪರ್ಸ್ನಲ್ ಫ್ರೆಂಡು. ಆ ಕಾರಣಕ್ಕೆ ಇವರು ಪ್ರಮೋಟ್ ಮಾಡಿ ಕೊಟ್ಟಿದ್ದಾರೆ. ಒಂದು ಫೋಟೋ ಶೂಟ್ ಮಾಡಿ ಇನ್ಸ್ಟಾಗ್ರಾಮಿಗೆ ಹಾಕಿದ್ದಾರೆ. ಅದು ಯಾರೋ ಪುಣ್ಯಾತ್ಮರು ಒಬ್ಬ ಮೌಲ್ವಿ ಹತ್ರ ಹೋದ್ರಂತೆ, ನೀವು ಫತ್ವಾ ಕೊಡಬೇಕು ಈ ವಿಷಯದಲ್ಲಿ. ಫತ್ವಾ ಅಂದರೆ ಸರಿನಾ ತಪ್ಪ ಹೇಳಿ ಅಂತ. ಒಬ್ಬ ಮುಸ್ಲಿಂ ಆದವನು ರಾಮ, ಹನುಮ, ರಾಮ ಮಂದಿರ ಡಯಲ್ನಲ್ಲಿರುವ ವಾಚನ್ನು, ಕೇಸರಿ ಬಣ್ಣದ ಬೆಲ್ಟ್ ಇರೋ ವಾಚನ್ನು, ಜೈ ಶ್ರೀರಾಮ್ ಅಂತ ಬರ್ಕೊಂಡಿರೋ ವಾಚನ್ನು ಕಟ್ಕೋಬೋದಾ ಅಂತ ಕೇಳಿದ್ದಾರೆ. ಅದು ಫತ್ವಾದ ಪದ್ಧತಿನೇ ಹಾಗೆ. ಸಂಶಯ ಬಂದಾಗ ಯಾವ ಮುಸಲ್ಮಾನನಾದರೂ ಒಬ್ಬ ಮೌಲ್ವಿಗಿಂತ ಉನ್ನತ ಸ್ಥಾನದಲ್ಲಿರೋರನ್ನ ಪ್ರಶ್ನೆ ಕೇಳ್ಬೋದು. ಚಿತ್ರ ವಿಚಿತ್ರ ಪ್ರಶ್ನೆಗಳು ಇದ್ದಾವೆ. ಅರುಣ್ ಶೌರಿ ಅವ್ರದ್ದೊಂದು ಪುಸ್ತಕನೇ ಇದೆ, ಓದ್ಬೇಕು ನೀವು ಅದನ್ನು. ಚಿತ್ರ ವಿಚಿತ್ರ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಇಸ್ಲಾಮಿನ ಪ್ರಕಾರ ಸರಿನಾ ತಪ್ಪ, ಇದು ಇಸ್ಲಾಮಿನ ಪ್ರಕಾರ ಸರಿನಾ ತಪ್ಪ, ಆ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪ್ರಶ್ನೆಗಳನ್ನು ಕೇಳಿದಾಗ ಫತ್ವಾ ಕೊಟ್ಟಂಥವರು ಎಲ್ಲೂ ಐ ಥಿಂಕ್ ಅನ್ನಂಗಿಲ್ಲ, ಅಂದರೆ ನನ್ನ ಪ್ರಕಾರ ಅನ್ನಂಗಿಲ್ಲ, ಇಸ್ಲಾಮಿನ ಪ್ರಕಾರ ಅಂತ ಮಾತ್ರ ಹೇಳಬೇಕು. ಅವರು ರೆಫರೆನ್ಸನ್ನು ಕುರಾನ್ ಮತ್ತು ಹದೀಸ್ ಇಟ್ಕೊಂಡು ಮಾತ್ರ ಮಾಡಬೇಕು. ಫತ್ವಾ ಕೊಡುವವರಿಗೆ ಆಬ್ಲಿಗೇಷನ್ ಅದು. ವೈಯಕ್ತಿಕ ಅಭಿಪ್ರಾಯಗಳನ್ನು ಸೇರಿಸಂಗಿಲ್ಲ ಅದರಲ್ಲಿ. ಕುರಾನ್ ಏನು ಹೇಳುತ್ತೆ, ಹದೀಸ್ ಏನು ಹೇಳುತ್ತೆ, ಇಸ್ಲಾಮಿನ ಪ್ರಕಾರ ಇದು ಸರಿ ಇದು ತಪ್ಪು ಅಷ್ಟೇ ಹೇಳಬೇಕು. ಈಗ ಫತ್ವಾ ಹೊರಟಿದೆ. ನೀವು ಬಹಳ ಜನ ಫತ್ವಾ ಅಂದರೆ ಯಾರನ್ನೋ ಕೊಲ್ಲಬೇಕು ಅನ್ನುವ ಆದೇಶ ಅಂತ ಹಂಗಿರೋದಿಲ್ಲ. ಫತ್ವಾ ಅಂದರೆ ಸರಿನಾ ತಪ್ಪ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.